ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ಹಿರಿಯರಾಗಿರುವಂತಹ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕರಿದ್ದಾರೆ, ಡಾಕ್ಟರ್ ನರೇಂದ್ರ ಅವರಿದ್ದಾರೆ, ಜಗದೀಶ್ ಹಿರೇಮನೆ ಅವರಿದ್ದಾರೆ ಹಾಗೂ ಸನ್ಮಾನ್ಯ ವಸಂತ್ ಅವರು. ಆತ್ಮೀಯರೇ, ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿನಿತ್ಯ ಒಂದೇ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರೋದು ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರ, ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ, ರಾಜ್ಯ ಉದ್ದಾಗಲದಲ್ಲಿ ರೈತರ ಆತ್ಮಹತ್ಯೆ, ನಾಗರಿಕರ ಆತ್ಮಹತ್ಯೆ, ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ. ಈ ರೀತಿ ಕೆಟ್ಟ ಆಡಳಿತವನ್ನು ಕೊಡ್ತಿರುವಂತ ಭ್ರಷ್ಟ ಕಾಂಗ್ರೆಸ್ ಪದೇ ಪದೇ ಸಂವಿಧಾನ ರಕ್ಷಕರು, ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಭ್ರಷ್ಟಾಚಾರದ ವಿರೋಧ ಮಾಡುವಂತವರು, ಬಯಲಿಗೆಳೆಯವರು ಅಂತ ಈ ಕಪಟ ನಾಟಕ ಮಾಡ್ತಿರುವಂತ ಕಪಟಿಗಳು ಕಾಂಗ್ರೆಸ್ನವರು. ಇವರು ಆಡ್ತಿದ್ದೆಲ್ಲ ನಾಟಕ. ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು, ಭ್ರಷ್ಟಾಚಾರಿಗಳು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಬಯಲಾಗಿದೆ. ಎಕ್ಸ್ಪೋಸ್ ಆಗಿದ್ದಾರೆ. ಎಲ್ಲಾ ಕ್ಷಣದಲ್ಲೂ ನೋಡಿ ಅವರಲ್ಲಿ ಏನೂ ಸ್ಪಷ್ಟತೆ ಇಲ್ಲ. ಏನೊಂದು ಮಹರ್ಷಿ ವಾಲ್ಮೀಕಿಯಿಂದ ಪ್ರಾರಂಭ ಆದರೆ ಇತ್ತೀಚೆಗೆ ನಡೆದಿರುವಂಥದ್ದು ಬೇರೆ ಎಲ್ಲವೂ ಇದಾವೆ. ಅಲ್ಲಿನ ಒಂದು 100% ಭ್ರಷ್ಟಾಚಾರ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ. ಫ್ಲೋರ್ ಆಫ್ ದ ಹೌಸ್ನಲ್ಲಿ ಒಪ್ಕೊಂಡಿದ್ದಾರೆ. 100% ಕರಪ್ಷನ್. ಸೊ ಆಫ್ಟರ್ ಡೂಯಿಂಗ್ 100% ಕರಪ್ಷನ್ ಮಾಡಿದ್ಮೇಲೆ ಅದ್ರ ಮೇಲೆ ಇನ್ನೊಬ್ರು ಹೇಳಿಕೆ ಕೊಡ್ತಾರೆ, ಏನು ಮಾಡಿಲ್ಲ ಅಂತ. ಮುಖ್ಯಮಂತ್ರಿ ಹೇಳ್ತಾರೆ, ಇನ್ನೊಬ್ರು ಅದು ಕಾಂಟ್ರಡಿಕ್ಟ್ ಆಗಿ ಅಲ್ಲೇ ಹೇಳ್ತಾರೆ. ಸೊ ಇವನ್ನೆಲ್ಲ ಮಾಡಿ ತಪ್ಪಾಗಿರೋದು ಒಪ್ಕೊಂಡಿರುವಂತದ್ದಿದೆ ಒಂದು. ಎರಡನೇದು, ಈ ಮೂಢ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಅನ್ಕೊಂಡೇ ಬಂದ್ರು. ಒಂದೊಂದೇ ಎಲ್ಲಾ ಬಹಳ ಸ್ಪಷ್ಟವಾಗಿ ಎಲ್ಲಾ ಹಂತದಲ್ಲೂ ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದು, ಯಾವ ರೀತಿ ಭೂಮಿಯನ್ನ ಕಬಳಿಸಿರುವಂಥದ್ದು, ಸರ್ಕಾರಿ ಜಮೀನು, ದಲಿತರ ಜಮೀನನ್ನ ಬಹಳ ಸ್ಪಷ್ಟವಾಗಿ ಬಯಲಾಗಿರುವಂಥದ್ದಿದೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲಾ ಹಂತದಲ್ಲೂ ಚರ್ಚೆ ಆಗಿ ಇಲ್ಲ ಅಂತ ನೆನ್ಕೊಂಡು ಬಂದ್ರು. ನೀವೇನಾರು ಹೇಳಿ, ಇಲ್ಲ ನಾವು ಮಾಡಿಲ್ಲ. ಸೊ ಹಂತವಾಗಿ ಎಳೆಗೆ ಸಂಪೂರ್ಣವಾಗಿ ಬಯಲು ಎಳೆಯುವಂಥದ್ದು ಇವತ್ತೆಲ್ಲಾ ಹಂತದಲ್ಲೂ ಆಗಿದೆ. ನ್ಯಾಯಾಲಯದಲ್ಲಂತೂ ಸವಿಸ್ತಾರವಾಗಿ ವಾದ ವಿವಾದಗಳು ನಡೆದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗೋ ರೀತಿಯಲ್ಲಿ ಸಂಪೂರ್ಣ ಮೂಡದ ಸಿದ್ದರಾಮಯ್ಯನವರ ಕುಟುಂಬದ ವಿಚಾರದಲ್ಲಿ ಎಲ್ಲವೂ ಬಯಲಾಗಿರುವಂಥದ್ದಿದೆ. ಒಟ್ಟು ಮೂಡಾದ ಅವ್ಯವಹಾರಗಳು ಬಯಲಾಗಿರುವಂಥದ್ದಿದೆ. ಇವೆಲ್ಲ ಬಯಲಾಗಿ ಏನೆಲ್ಲ ಕ್ರಮವನ್ನು ಜರುಗಿಸಬೇಕು, ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ವಹಿಸಿದಂಥ ಕ್ರಮವನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿದ್ರು. ನ್ಯಾಯಾಲಯದಲ್ಲಿ ಈಗಾಗಲೇ ನಾ ಹೇಳಿದಾಗೆ ಚರ್ಚೆಗಳಾಗಿ ತೀರ್ಪನ್ನು ಕೊಟ್ಟಿದ್ದಾರೆ, ತಮಗೆಲ್ಲ ಗೊತ್ತಿರೋದು. ಈ ತೀರ್ಪಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನೊಂದು ಲೋಪಗಳಿದಾವೆ, ಇನ್ನೊಂದು ಇದಿದೆ ಅದಿದೆ. ಸಿದ್ದರಾಮಯ್ಯನವ್ರ ಪಾತ್ರ ಏನು ಹೇಳಿಲ್ಲ ಅಂತ ಅವರು ಕಾನೂನು ಸಲಹೆಗಾರರು ಹೇಳ್ತಾರೆ.